ಇವತ್ತು ಬ್ಯಾಂಕ್ ಅವರು ನಮ್ಮನ್ನು ಕೂಡಕ್ಕೆ ಬಿಡೋದಾ? ಇವತ್ತು ಚೆನ್ನಾಗಿರೋ ಡ್ರೆಸ್ ಹಾಕೊಂಡಿರೋದಕ್ಕೆ ನಾನು ಏನು ಕೇಳಿದ್ಲು ಅಂತ ನೀವೇ ಕೇಳಿ. ಸಮಥಿಂಗ್ ಏನೂ ಇಲ್ಲ ನೈನಾ, ಹಾಕೊಂಬರ್ಬೇಕು ಅನ್ನಿಸ್ತು ಅದಕ್ಕೆ ಹಾಕೊಂಡು ಬಂದ. ಗೈಸ್ ಏನೋ ಸಮಥಿಂಗ್ ಅಂತ ಕೇಳ್ತಿದ್ದಾರೆ. ಏನು ಪ್ರಿಯಾಂಕಾ ಹುಡುಗಿ ಟಾಪರ್, ನಮ್ಮ ಕ್ಲಾಸ್ ಟಾಪರ್. ಈ ಸತಿ ನೆಕ್ಸ್ಟ್ ಇಯರ್ ಬ್ಯಾನರ್ ಇವಳೆ ಗೈಸ್. ಜಾಸ್ತಿ ಸ್ಕೋರ್ ಮಾಡಿದ್ರೆ ನಾನು ಕಾಲೇಜ್ ಮುಂದೆನೇ ಬ್ಯಾನರ್ ಹಾಕಿಸ್ಬಿಡ್ತೀನಿ. ಏನಂದೆ ಇನ್ನೊಂದ್ಸಲ ಹೇಳು. ಜಾಸ್ತಿ ಸ್ಕೋರ್ ಮಾಡಿದ್ರೆ ನಾನು ಕಾಲೇಜ್ ಮುಂದೆನೇ ಬ್ಯಾನರ್ ಹಾಕಿಸ್ಬಿಡ್ತೀನಿ. ಎಲ್ಲ ನಂದೇ ಖರ್ಚು. ಆಮೇಲೆ ಇವರಿಬ್ರು ಅಷ್ಟು ದೂರ ಕುಂತಿದ್ರು. ಇವ್ರಿಗೆ ಅಂತ ಒಂದು ಸಾಂಗ್ ಹೇಳಿದೆ, ಅದ್ಯಾವುದು ಅಂತ ನೀವೇ ಕೇಳಿ. ಎಲ್ಲರ ಜೊತೆಗೆ ಇರ್ತಿದ್ದ ಹುಡುಗಿರು ಒಬ್ಬೊಬ್ಬರೇ ಸೈಡಲ್ಲಿ ಇರೋದು ಯಾಕೆ? ಗೈಸ್ ಕುಂತು ಒಂದು 5 ನಿಮಿಷ ಆಗಿಲ್ಲ, ಆಲೇ ಎದ್ದೋಗ್ತಿದ್ದಾರೆ ಗೈಸ್. ಎಂತೆಂಥ ಜನರಿದ್ದಾರೆ ನಾರಾಯಣ. ಗೈಸ್ ಕ್ಲಾಸಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಹಳೆ ಕ್ಲಾಸ್ನಾಗೆ ಹೋಗ್ತಾನೆ ಇಲ್ಲ ಗೈಸ್. ಪ್ರವಾಸರ್ ಅಂತ ಕ್ಲಾಸಿಗೆ ಹೋಗಲ್ಲ ಅಂದು ಕ್ಲಾಸಿಗೆ ಹೋಗ್ತೀನಿ ಅಂದರು. ಇವಾಗ ಕ್ಲಾಸಿಗೆ ಹೋಗೋದ ಬೇಡವಾ ಅಂತ ಯೋಚನೆ ಮಾಡ್ತಾರೆ. ಕನ್ಫ್ಯೂಷನಲ್ಲೇ ಇದ್ದಾರೆ ಇವರಂತೂ. ಅಲ್ಲಿಂದ ಏನೋ ಹೋಗ್ತೀವಿ ಅಂತ ಬಂದ್ಬಿಟ್ರು. ಇವಾಗಲೇ ಇನ್ನೂ ಏನಂತಾರೆ ಅದನ್ನು, ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಇನ್ನು ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಗೈಸ್. ಕ್ಲಾಸಿಗೆ ಹೋಗೋದ ಬೇಡವಾ. ಆಮೇಲೆ ನಮ್ಮ ಮಚಾನ ಕ್ಲಾಸಿಗೆ ಬಂಗ ಹಾಕಿ ಇಲ್ಲಿಗೆ ಬಂದಿದ್ದಾರೆ ನೋಡಿ. ನಮ್ಮ ಕಾಲೇಜಲ್ಲೂ ಇಂಥ ಪ್ರತಿಭೆಗಳು ಇರ್ತಾರೆ ಅಂತ ಇವತ್ತೇ ಗೊತ್ತಾಗಿತ್ತು. ಬೆಂಚ್ ಮೇಲೆ ಕುತ್ಕೊಂಡು ಬರ್ದಿರೋದು ನೋಡಿದ್ದೀನಿ, ನೆಲದ ಮೇಲೆ ಕುತ್ಕೊಂಡು ಬರ್ದಿರೋದು ನೋಡಿದ್ದೀನಿ, ಆದರೆ ಇಲ್ಲಿ ಕುತ್ಕೊಂಡು ಬರ್ದಿರೋದನ್ನ ಇವತ್ತೇ ನೋಡ್ತಿರೋದು. ಆಮೇಲೆ ನಮ್ಮ ಜೂನಿಯರ್ ಲುಕ್ ನೋಡಿನೇ ಬಿದ್ದೋಗ್ಬಿಟ್ಟೆ ನಾನಂತೂ. ಕ್ಲಾಸ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ, ಯಾರು ಕ್ಲಾಸ್ ತಗೋತಿಲ್ಲ ಹುಡುಗಿರು. ಮನೆಗೆ ಬಂದಮೇಲೆ ನಾನು ನಮ್ಮ ಅತ್ತಿಗೆ ಬ್ಯಾಂಕ್ ಹತ್ರ ಬಂದ್ವಿ. 4 ಗಂಟೆ ಆಗಿರೋದ್ರಿಂದ ಗೇಟ್ ಕ್ಲೋಸ್ ಮಾಡಿದ್ರು ಅಷ್ಟೇ. ನಮ್ಮನ್ನು ಕೂಡಾಕಿಲ್ಲ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.